ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಮಂಗಳೂರಿನ KS ರಾವ್ ರಸ್ತೆಯಲ್ಲಿರುವ ಹೋಟೆಲ್ ಪಾಕಶಾಲಾ. ಇಲ್ಲಿ ಹೋಟೆಲ್ ಬಿಸ್ನೆಸ್ಸಲ್ಲಿ ಇನ್ನೋವೇಟಿವ್ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿರುವ ಮಂಗಳೂರಿನ KS ರಾವ್ ರಸ್ತೆಯಲ್ಲಿರುವ ಪಾಕಶಾಲಾ ಹೋಟೆಲ್ ರೋಬೋಟ್ ಸಪ್ಲೈಯರ್ ಹೇಗೆ ಕೆಲಸ ಮಾಡ್ತದೆ, ಇನ್ನು ಗ್ರಾಹಕರಿಗೆ ಈ ಸಪ್ಲೈ ಕೆಲಸದಲ್ಲಿ ಇದು ಹೇಗೆ ಯೂಸ್ಫುಲ್ ಆಗಿದೆ, ಕಾರ್ಮಿಕರ ಕೊರತೆಯನ್ನು ನೀಗಿಸಲು ಮತ್ತು ಫಾಸ್ಟಾಗಿ ಫುಡ್ ಸಪ್ಲೈ ಮಾಡಲಿಕ್ಕೋಸ್ಕರ ಅಳವಡಿಸಿಕೊಂಡಿರುವಂತಹ ಈ ರೋಬೋಟ್ ಸಪ್ಲೈಯರ್ ಕುರಿತಾಗಿ ಮಾಹಿತಿ ತಿಳ್ಕೊಳ್ಬೇಕಾ? ನಾನು ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ಬನ್ನಿ ನನ್ನ ಜೊತೆ. ಸರ್ ನಮಸ್ಕಾರ. ಈ ರೋಬೋಟ್ ಟೆಕ್ನಾಲಜಿಯನ್ನು ಈ ಮಂಗಳೂರಲ್ಲಿ ನೀವು ಹೊಸದಾಗಿ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಸರ್ ಇದರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಬೇಕು. ಸರ್, ನಿಮ್ಮ ಹೆಸರು? ನಮ್ಮ ಪ್ರವೀಣ್ ಶೆಟ್ಟಿ ಅಂತ. ಎಲ್ರಿಗೂ ನಮಸ್ಕಾರ. ಇದು ನಾವೊಂದು 3 ತಿಂಗಳಾಯಿತು ಸ್ಟಾರ್ಟ್ ಮಾಡಿ. ನಮ್ಮದು ಪಾಕಶಾಲಾ ಅಂತ ಗೊತ್ತಿದೆ ನಿಮಗೆ, ವಾಸುದೇವಾಡಿಗವ್ರದ್ದು ಪಾಕಶಾಲಾ ರೆಸ್ಟೋರೆಂಟ್ 40 ಬ್ರಾಂಚ್ ಇದೆ ಆಲ್ ಓವರ್ ಕರ್ನಾಟಕದಲ್ಲಿ. ಮಂಗಳೂರಲ್ಲಿ ಇರೋ ಬ್ರಾಂಚಲ್ಲಿ ಇದು ಫಸ್ಟ್ ಟೈಮು, ಅಂದರೆ ಕೋಸ್ಟಲ್ ಕರಾವಳಿ ಕರ್ನಾಟಕದಲ್ಲಿ ಇದು ಮೊದಲ ಬಾರಿಗೆ ವಿಭಿನ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ಒಂದು ಗ್ರಾಹಕರ ಆಕರ್ಷಣೆ ಒಂದು ಉಪಯೋಗ ಆದರೆ, ಇನ್ನೊಂದೇನೆಂದರೆ ಇದು ಮ್ಯಾನ್ ಪವರ್ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ನಮಗೆ. ಒಬ್ಬ ವೇಟ್ರ್ ಕೆಲಸ ಯಾವ ಥರ ಮಾಡ್ತಾರೆ ಅದನ್ನು ಇದು ಯುಟಿಲೈಸ್ ಮಾಡ್ಕೋಬೋದು ನಾವು ಒಂದು. ಆಮೇಲೆ ಇನ್ನೊಂದೇನೆಂದರೆ, ಒಂದು ಏಕಕಾಲದಲ್ಲಿ ಒಂದು 20 ಜನಕ್ಕೆ ಊಟ ಇದು ಸಪ್ಲೈ ಮಾಡುತ್ತೆ. ಈಗ ನಮ್ಮದರಲ್ಲಿ 35 ಟೇಬಲ್ ಇದೆ. 35 ಟೇಬಲ್ಗೂ ಇದು 35 ನಂಬರ್ ಟೇಬಲ್ ನಂಬರ್ ಹಾಕಿ ಯಾವ ನಂಬರ್ ಟೇಬಲ್ಗೂ ಹಾಕಿಕೊಟ್ರೆ ಊಟ ತೊಗೊಂಡೋಗಿ ಸರ್ವ್ ಮಾಡುತ್ತೆ. ಒಂದು ಜಪಾನ್ ಟೆಕ್ನಾಲಜಿ ಇದು ಬೇಸ್ಡ್ ಆಗಿದೆ. ಆಮೇಲೆ ಇದರ ವೆಚ್ಚ ಬಂದು ಒಂದು 4-5 ಲಕ್ಷ ಇದೆ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮಂತ್ಲಿ ಒಂದು ಸರ್ವಿಸ್ ಇರುತ್ತೆ. ಮತ್ತು ಅದರಲ್ಲಿ ನಮ್ಮದು ಕಂಪ್ನಿ ಲೋಗೋ ಹಾಕ್ಬೋದು, ವಿಡಿಯೋ ಹಾಕ್ಬೋದು. ಮತ್ತು ನಾವು ಸೆನ್ಸರ್ ಇದೆ, ರನ್ನಿಂಗ್ ಅದು ದಾರಿಲಿ ಹೋಗ್ತಾ ಇರಬೇಕಾದ್ರೆ ಯಾರು ಅಡ್ಡ ಬಂದರೆ ಸೆನ್ಸರ್ ಸ್ಟಾಪ್ ಆಗುತ್ತೆ. ಮತ್ತು ತಿರ್ಗಿ ಅವರು ಹೋದರೆ ಮೂವ್ ಆಗುತ್ತೆ. ಮತ್ತು ಜ್ಯೂಸ್ ಮೋಡು ಮತ್ತು ಫುಡ್ ಮೋಡ್ ಆ ಥರ ಇದೆ. ಅದರಲ್ಲಿ ಜ್ಯೂಸ್ ಮೋಡಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋದರೆ, ಫುಡ್ ಮೋಡಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗಿ ಸರ್ವಿಸ್ ಮಾಡುತ್ತೆ. ಸರ್, ಇದು ಬ್ಯಾಟ್ರಿ ಲೈಫ್ ಬಂದು ದಿನಕ್ಕೆ 3 ಅವರ್ ಚಾರ್ಜ್ ಮಾಡಬೇಕು. 3 ಅವರ್ ಚಾರ್ಜ್. ಹೌದು, ಒಂದು 8 ಅವರ್ಸ್ ಅದು ರನ್ ಆಗುತ್ತೆ. ಪ್ಲಸ್ ಇದೆ ಹೊರತು ಮೈನಸ್ ಏನಿಲ್ಲ, ನೆಗೆಟಿವ್ ಏನಿಲ್ಲ. ಯೂಸ್ ಮಾಡ್ಕೋಬೋದು. ಹೋಟೆಲ್ ತುಂಬ ಜನ ಈಗ ನೆಕ್ಸ್ಟ್ ನಾವು ಕ್ಲೀನಿಂಗ್ ಪರ್ಪಸ್ಗೆ ರೋಬೋ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ರೋಬೋನ ನಾವು ರೆಡಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇದು ವೇಟ್ರ್ ರೋಬೋ ಅಂತ. ವೇಟ್ರ್ ಓನ್ಲಿ ವೇಟ್ರ್ ಅಷ್ಟೇ ಇದು ಮಾಡುತ್ತೆ. ಒಂದು 4 ವೇ ಇದೆ, 4 ರ್ಯಾಕ್ ಇದೆ. ಒಂದು ನೋಡ್ಬೋದು, 4 ಫುಡ್ ಇಡ್ಬೋದು. ಆಮೇಲೆ ಇದು ಮ್ಯಾನಿಟರ್. ಇದರಲ್ಲಿ ಟೇಬಲ್ ವೈಸ್ ಎಲ್ಲ ಹಾಕಿ 1 to 35 ಟೇಬಲ್ಸ್ ಯಾವುದು ನಂಬರ್ ಸೆಟ್ ಮಾಡಿ ಇಟ್ಟಿದ್ದೀವಿ, ಆಲ್ರೆಡಿ ಇಟ್ಟಿದ್ದೀವಿ. ಅದನ್ನು ಯಾವುದು ಒತ್ತಿದ್ರೆ ಆ ಟೇಬಲ್ ಹೋಗಿ ಫುಡ್ ಕೊಡುತ್ತೆ. ಅದೊಂದು. ಆಮೇಲೆ ನೋಡಿ, ಹೋಟೆಲ್ ಫೀಲ್ಡ್ಗೆ ನೋಡಿ, ಒಂದು ಶತಮಾನದಷ್ಟು ನಮ್ಮದು ಇತಿಹಾಸ ಇದೆ. ಅದಕ್ಕೆ ಒಂದು ವಿಭಿನ್ನ ಒಂದು ವೈಜ್ಞಾನಿಕ ಟಚ್ ಕೊಟ್ಟಿದ್ದೀವಿ ನಾವು. ಪ್ರತಿಯೊಂದಕ್ಕೂ ಅಪ್ಡೇಟ್ ಆಗುತ್ತೆ ಅಲ್ವಾ? ಅದೇ ಪ್ರಕಾರ ನಾವು ಇದಕ್ಕೂ ನಾವು ಒಂದು ಇದಿರಲಿ ಅಂತ ಒಂದು ವೈಜ್ಞಾನಿಕ ಟಚ್ ಕೊಟ್ಟು ಅದಕ್ಕೆ ಈಗ ಏನಾಗಿದೆ ಅಂದರೆ, ಇದಕ್ಕೆ ನಮ್ಮ ಗ್ರಾಹಕರಿಗೆ ಏನಾಗಿದೆ, ಒಂದು ಆಕರ್ಷಣೆ ಇದಾಗಿದೆ. ಎಲ್ಲರೂ ಜನ ಫೋಟೋ ತಗೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇದೆಲ್ಲ ನೀವೇ ನೋಡಿರ್ತೀರ. ಹಾಗಾಗಿ ಒಂದು ಇದು ಮೇನ್ ಒಂದು ಅಟ್ರಾಕ್ಷನ್ ಆಗಿ ಇದಾಗ್ತಾ ಇದೆ ಡೈಲಿ. ಇದು ಮಂಗಳೂರಲ್ಲಿ ಇಲ್ಲಿ ಪಾಕಶಾಲೆಯಲ್ಲಿ ಮಾತ್ರ. ನಾನು ನೋಡಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಮಂಗಳೂರಲ್ಲಿ ಪಾಕಶಾಲಾ ಫಸ್ಟಾಗಿ ಪ್ರಯತ್ನ ಮಾಡ್ತಾ ಇರೋದು, ವಿಭಿನ್ನ ಪ್ರಯೋಗ. ನಿಮ್ಮ ಈ ಪಾಕಶಾಲಾ ಬ್ರಾಂಚಸ್ ಅಲ್ಲಿ ಬೇರೆ ಎಲ್ಲೆಲ್ಲ ಇದೆ? ಬೇರೆ ಬೆಂಗಳೂರಲ್ಲಿ ಒಂದು 7-8 ಕಡೆ ಇದೆ. ಬೆಂಗಳೂರಲ್ಲಿ, ಮಂಗಳೂರು ನಮ್ಮ ಕೋಸ್ಟಲ್ ವಿಭಾಗದಲ್ಲಿ ಮಂಗಳೂರು, ಉಡುಪಿ, ಕುಂಬಾಶಿ ಇದೆ. ಇದರಲ್ಲಿ 3ರಲ್ಲಿ ಇದು ಮಂಗಳೂರು ಫಸ್ಟ್. ಇದು ಪಾಕಶಾಲೆಯಲ್ಲಿ ಮಂಗಳೂರು ರೆಸ್ಟೋರೆಂಟಲ್ಲಿ ಪಾರ್ಟಿ ಹಾಲ್ ಇದೆ. ಪಾರ್ಟಿ ಹಾಲಲ್ಲೂ ಬೇಕಾದರೆ ಫಂಕ್ಷನ್ಸ್ ಎಲ್ಲ ಒಂದು 100-150 ಜನಕ್ಕೆ ಪಾರ್ಟಿ ಹಾಲ್ ವ್ಯವಸ್ಥೆ ಇದೆ. ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಸರ್ವಿಸ್ ಹಾಲಲ್ಲಿ ರೋಬೋ ಸರ್ವಿಸ್ ಬೇಕಾದಲ್ಲಿ ಒಮ್ಮೆ ವಿಸಿಟ್ ಮಾಡಿ, ಪಾಕಶಾಲೆ ವಿಸಿಟ್ ಮಾಡಿ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಸಮೀರ್ ಪುರಾಣಿಕ್ ಅಂತ. ನೀವು ಮಂಗಳೂರಿನವರೇ? ಹೌದು, ಮಂಗಳೂರಿನಲ್ಲಿ. ನಾವೀಗ ಅದನ್ನೇ ನೋಡಲಿಕ್ಕೆ ಅಂತೇಳಿ ಈ ಹೋಟೆಲಿಗೆ ಬಂದಿದ್ದೇವೆ. ಮುಂಚೆನೂ ಇಲ್ಲಿ ಬಂದಿದ್ವಿ. ಆ್ಯಂಡ್ ದಿಸ್ ಹೋಟೆಲ್ ಇಸ್ ನೋನ್ ಫಾರ್ ಇಟ್ಸ್ ಗ್ರೇಟ್ ಫುಡ್ ಆ್ಯಂಡ್ ದ ಸರ್ವಿಸಸ್. ಆ್ಯಂಡ್ ನನ್ನ ತಂದೆಯವರೇ ಈ ಹೋಟೆಲನ್ನು ಇನಾಗ್ರೇಟ್ ಮಾಡಲಿಕ್ಕೆ ಅಂತೇಳಿ ಬಂದಿದ್ದರು ಮುಂಚೆ. ಸೊ ಅಡಿಗ ಅವರ ಒಳ್ಳೆಯ ಮಿತ್ರರು ಸರ್. ಸೊ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ತುಂಬ
ತುಂಬ ಜನ ಈಗ ಕ್ರೌಡ್ ಆದರೆ ಏನಾದರೂ ಕಸ್ಟಮರ್ಸ್ ತುಂಬ ಜನ ಏನಾದರೂ ಬಂದರೆ ನಮ್ಮ ಪಾಪ ಸಪ್ಲೈಯರ್ಸ್ನವರಿಗೆ ಹೆಲ್ಪ್ ಮಾಡಲಿಕ್ಕೆ ಇದು ಸಹ ಈ ಒಂದು ಟೆಕ್ನಾಲಜಿ ಸಹ ತುಂಬ ಯೂಸ್ ಆಗ್ತದೆ. ಸೊ ಕಸ್ಟಮರ್ಸ್ ನಿಡ್ ನಾಟ್ ಹ್ಯಾವ್ ಟು ವೆಯ್ಟ್ ಫಾರ್ ಟು ಲಾಂಗ್ ಇನ್ ದ್ಯಾಟ್. ಆ್ಯಂಡ್ ಅವರು ಆರ್ಡರ್ ಮಾಡಿದ ವಸ್ತುವನ್ನು ತುಂಬ ಚೆನ್ನಾಗಿ ವಿದೌಟ್ ಎನಿ ಕನ್ಫ್ಯೂಷನ್ ಅದು ಬಂದು ನಮಗೆ ಸರ್ವ್ ಮಾಡ್ತದೆ. ಆ್ಯಂಡ್ ಇಟ್ಸ್ ಅ ವೆರಿ ನೋವೆಲ್ ಪ್ರಾಜೆಕ್ಟ್ ದಟ್ ದೇ ಹ್ಯಾವ್ ಡನ್. ಅದು ನೋಡಲಿಕ್ಕೆ ಸಹ ತುಂಬ ಕ್ಯೂಟಾಗಿಯೇ ಉಂಟು. ಆ್ಯಂಡ್ ಇಟ್ ಹಸ್ ಗಾಟ್ ಅ ನೈಸ್ ಅಡ್ವರ್ಟೈಸಿಂಗ್ ಬೋರ್ಡ್ ಆಲ್ಸೋ ಇನ್ ದ ಫ್ರಂಟ್. ಸೊ ಹೊಸ ಏನಾದರೂ ಅವರದ್ದು ವೆರೈಟೀಸ್ ಆಫ್ ಫುಡ್ ಏನಾದಿದ್ರೆ ಅದು ಸಹ ಅದರಲ್ಲಿ ತೋರಿಸ್ತದೆ. ಸೊ ಇಟ್ಸ್ ಅ ವೆರಿ ನೈಸ್ ಕಾನ್ಸೆಪ್ಟ್ ದಟ್ ದೇ ಹ್ಯಾವ್ ಬ್ರಾಟ್ ಇನ್. ಫೀಲ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನಿಗೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಯಾಕಂದರೆ ಎಲ್ಲರೂ ಇಲ್ಲಿ ಬರುವುದು ಬೇಗ ಊಟ ಮಾಡಿಕೊಂಡು ಹೋಗಬೇಕು ಅಂತೇಳಿ. ಆ್ಯಂಡ್ ಇಲ್ಲಿ ಎಲ್ಲ ಟೇಬಲ್ ಫುಲ್ಲಾಗಿ ಬೇರೆಯವರ ಪ್ಲೇಟನ್ನು ನೋಡಿಕೊಂಡು ಒಳ್ಳೊಳ್ಳೆ ಊಟವನ್ನು ನೋಡಿ ಅವರ ಟೇಬಲಿಗೆ ಊಟ ಏನಾದ್ರು ಬರುವುದಿಲ್ಲದಿದ್ದರೆ ಜನರಲಿ ಪೀಪಲ್ ಗೆಟ್ ರಿಯಲಿ ಅವರ ಮೂಡ್ ಹಾಳಾಗ್ತದೆ. ಅವ್ರು ವಿಲ್ ಗೆಟ್ ಅ ಲಿಟಲ್ ಪೆಸ್ಟ್ ಅಬೌಟ್ ಇಟ್. ಆದರೆ ಈ ಟೆಕ್ನಾಲಜಿ ಬಂದ ಕಾರಣ ಅವರಿಗೆ ಕ್ವಿಕ್ ಸರ್ವಿಸ್ ಬರ್ತದೆ. ಸೊ ದಟ್ ವೇ ದಿಸ್ ಇಸ್ ವೆರಿ ವೆರಿ ಹೆಲ್ಪ್ಫುಲ್ ಫಾರ್ ದೇರ್ ಸಿಸ್ಟಮ್ ಅಂತ ಕಾಣ್ಬೋದು. ಓಕೆ, ಇಷ್ಟೊತ್ತು ಮಾತಾಡಿದ್ರಿ, ತಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ.